ಹಾಯ್ ಹೆಲೋ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನು ಇಷ್ಟು ದಿನ ಬ್ಲಾಗ್ ಮಾಡಿಲ್ಲ, ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು. ನಾನು ಏನು ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಪ್ಪ ಅಂತಂದರೆ ನನಗೊಂದು ಸ್ಯಾಡ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ಏನು ಸ್ಯಾಡ್ ಇನ್ಸಿಡೆಂಟ್ ಅಂತ ನಿಮಗೆ ತೋರಿಸ್ತೀನಿ. ಅದು ನೋಡಿ ನಿಮಗೂ ಅದೆಲ್ಲ ಗೊತ್ತಿದ್ರೆ ಕರ್ನಾಟಕಕ್ಕೆ ಗೊತ್ತು. ಹಾಗೆ ನಾನು ಸ್ವಲ್ಪ ತೋರಿಸೋಣ ಅಂತ ನಮ್ಮೂರಿಂದ ಏನೇನು ಇನ್ಸಿಡೆಂಟ್ ನಡೆದಿದೆ ಅಂತ ತೋರಿಸೋಕ್ಕೋಸ್ಕರ ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಏನು ಇನ್ಸಿಡೆಂಟ್ ಅಂತಪ್ಪ ಅಂತ ಈಗ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿವರೆಗೂ ಇಲ್ಲೇ ನಿಂತಿದ್ದೀನಲ್ಲ, ಈ ಒಂದು ಇದೇನಂತಾರಲ್ಲ, ಈ ದಿಬ್ಬವನ್ನು ಬಿಟ್ಟು ಆ ದಿಬ್ಬದ ಕೆಳಗೆ ನೀರು ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಅಲ್ಲಿವರೆಗೂ ಎಷ್ಟೆಲ್ಲ ತುಂಬಿರ್ತಕ್ಕಂಥ ನೀರು, ಅಲ್ಲಿಂದ ಇಷ್ಟೊಂದು ವಾಪಸ್ ಹೋಗಿದೆ ನೀರು. ಅದು ಯಾಕೆ ವಾಪಸ್ ಹೋಗಿದೆ ಅಂತಂದರೆ, ತುಂಗಭದ್ರಾ ಚೈನ್ ಗೇಟ್ 19 ನಂಬರ್ ಕಟ್ಟಾಗಿದೆ, ಆ ನೀರು ಫೋರ್ಸಿ ಕಟ್ಟಾಗಿದೆ ಅಂತಂದು ಹೇಳ್ಬೋದು. ಅದು ಕಟ್ಟಾದಕ್ಕೆ ನಮ್ಮೂರಲ್ಲಿ ಪ್ರತಿ ವರ್ಷ 3-4 ತಿಂಗಳು ಹೊಳೆ ಹಿಂದಕ್ಕೆ ಹೋಗ್ತಾ ಇದ್ದಿಲ್ಲ. ಇದು ಹೊಳೆ ಬಂದು 20 ದಿನಕ್ಕೆ ಹಿಂದಕ್ಕೆ ಹೋಗಿದೆ. ತುಂಬ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ತುಂಬ ನೋವಾಗುತ್ತೆ ಒಂಥರ ನೋಡಿದರೆ, ಈ ಯಾಕಪ್ಪ ಇಷ್ಟು ಬೇಗ ಹೊಳೆ ಹೋಗ್ಬಿಡ್ತಲ್ಲ ಅಂತ ತುಂಬ ನೋವಾಗುತ್ತೆ. ಇನ್ನು ಇಲ್ಲಿಂದ ಎಷ್ಟೊಂದು ರೈತರಿಗೆ, ನಮ್ಮೂರು ರೈತರು ಬೋರ್ವೆಲ್ಗಳು ತೊಗೊಂಡಿಲ್ಲ, ಎಷ್ಟೋ ರೈತರಿಗೆ ತುಂಬ ಸಮಸ್ಯೆ ಅಂತಲೇ ಹೇಳ್ಬೋದು. ಅದೇ ಒಂದು ಕಂಟೆಂಟ್ ಇಟ್ಕೊಂಡು ನನಗೆ ತುಂಬ ಬೇಜಾರಾಗಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಕಾಣ್ತಾ ಇರ್ಬೋದು ಅಲ್ಲಿಂದ ಇದೆಲ್ಲ ಫುಲ್ಲಾಗಿರೋ ಗದ್ದೆಗಳು. ಇವಾಗ ನಿಮಗೇನು ಈ ಭಾಗ ಏನು ಕಾಣ್ತಿದೆಯಲ್ಲ, ಅಲ್ಲೇನು ಆ ಕಡೆ ಇದು ಕಾಣ್ತಾ ಇದೆಯಲ್ಲ, ಅಲ್ಲಿಂದನೇ ತುಂಗಭದ್ರಾ ನೀರು ಬರೋದು. ತುಂಗಭದ್ರಾ ನಮ್ಮದು ಟಿ ವಿ ಡ್ಯಾಮ್ ಅಂತ ಹೇಳ್ತೀವಲ್ಲ, ಟಿ ವಿ ಡ್ಯಾಮಿಂದನೇ ಇಷ್ಟೆಲ್ಲ ನೀರು ಬರೋದು. ಆ ಚೈನ್ ಕಟ್ಟಾಗಿರೋದ್ರಿಂದ ಇಷ್ಟೆಲ್ಲ ನೀರು ತುಂಬಿರೋದೆಲ್ಲ ನೀರು ಮತ್ತೆ ವಾಪಸ್ ಹೋಗಿದೆ. 2 ದಿನದಲ್ಲಿ ಇಷ್ಟೆಲ್ಲ ಖಾಲಿಯಾಗಿದೆ. ನಮಗೆ ಅಸಾಧ್ಯ, ಅದು ನಂಬಕ್ಕೆ ಆಗ್ತಾ ಇಲ್ಲ. ಅದು ಎಲ್ಲ ವಾಪಸ್ ಹೋಗಿದೆ. 3 ತಿಂಗಳು ಇರ್ತಕ್ಕಂಥ ನೀರು 3 ದಿನದಲ್ಲಿ ಖಾಲಿಯಾಗಿದೆ ಅಂದರೆ ನಂಬಕ್ಕೆ ಆಗ್ತಾ ಇಲ್ಲ ನನಗೆ. ಇಲ್ಲಿ ನೋಡೋಕ್ಕೆ ತುಂಬ ಒಂಥರ ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದೆ. ನೀರಿದ್ರೆ ಇನ್ನೂ ಹಚ್ಚ ಹಸಿರು ಎಲ್ಲ ಚೆನ್ನಾಗಿ ಕಾಣ್ತಿತ್ತು. ಇದೆಲ್ಲ ಸುತ್ತಲೂ ನೀರು, ನಾನೇ ನಿಂತಿದ್ದೀನಲ್ಲ, ಇದೆಲ್ಲ ಸುತ್ತಲೂ ನೀರೇ ಇಲ್ಲಿ. ಬಟ್ ಅದಕ್ಕೋಸ್ಕರ ನನಗೊಂಥರ ಸ್ಯಾಡ್ ಅನಿಸಿತ್ತು. ಹಾಗಾಗಿ ನಾನು ಈ ಬ್ಲಾಗ್ ಮಾಡೋಕ್ಕೆ ಅಂತಲೇ ಬಂದಿದ್ದೆ. ಎಷ್ಟೋಗಿದೆ ಅಂತ ನೋಡೋಕ್ಕೋಸ್ಕರ ಬಂದಿದ್ದೆ ನೀರು. ಆದರೆ ಇಷ್ಟೋಗಿದೆ ಅಂತ ಗೊತ್ತಿದ್ದಿಲ್ಲ. ಇಷ್ಟೊಂದು ನೀರು ಹಿಂದಕ್ಕೆ ಹೋಗ್ಬಿಟ್ಟಿದೆ, ನೋಡೋಕ್ಕಾಗ್ತಾ ಇಲ್ಲ. ತುಂಬ ಬೇಜಾರಾಗುತ್ತೆ. ನೋಡೋಣ, ಇನ್ನು ನೆಕ್ಸ್ಟ್ ಮತ್ತೆ ಬರುತ್ತೆ ಅಂತ ನಾನು ತುಂಬ ಸಣ್ಣ ಆಸೆ ಇಟ್ಕೊಂಡಿದ್ದೀನಿ. ಬಂದರೆ ಖಂಡಿತ ಅದು ಫುಲ್ ಬ್ಲಾಗ್ ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ. ಇಲ್ಲೆಲ್ಲ ಖಾಲಿ ಆಗಿದೆ. ಈ ಪ್ಲೇಸ್ ಅಂತೂ ನೋಡೋಕ್ಕಾಗಲ್ಲ, ಎಲ್ಲ ತುಂಬಿತ್ತು. ಮೊನ್ನೆ ಬಂದು ನೋಡಿದಾಗ ಇದೆಲ್ಲ ತುಂಬಿತ್ತು. 2 ದಿನದಲ್ಲಿ ಎಷ್ಟೋ ಕ್ಯೂಸೆಟ್ ನೀರು ಹಿಂದೋಗಿದೆ. ಇಲ್ಲೇನು ಕಾಣ್ತಾ ಇದೆಯಲ್ಲ, ನಾನು ಇಲ್ಲೇ ನಿಂತಿದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಇಲ್ಲಿವರೆಗೂ ಕೂಡ ನೀರು ತುಂಬ ನಿಂತಿತ್ತು. ಬಟ್ 2 ದಿನದಲ್ಲಿ ಅಷ್ಟೊಂದು ನೀರು ಹಿಂದಕ್ಕೆ ಹೋಗಿದೆ ಅಂತ ನೋಡೋಕ್ಕೆ ಒಂಥರ ಬೇಜಾರಾಗ್ತಾ ಇದೆ. ಇದು ನಮ್ಮ ಊರಲ್ಲಿ ಹೊಳೆನೇ ಇಲ್ವಲ್ಲಪ್ಪ ಅಂತ 2 ದಿನದಲ್ಲಿ ಇಷ್ಟು ಒಂದು ನೀರು ಹೋಗಿದೆ ಅಂತ ತುಂಬ ಬೇಜಾರಾಗ್ತಿದೆ. 2 ದಿನ ನಾವು ಹೊಳೆ ಫುಲ್ ತುಂಬಿದಾಗ ಒಂದು ಲಾಗ್ ಮಾಡ್ಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದೆ. ಬಟ್ ಅದು ಆಗಲಿಲ್ಲ. ಹೊಳೆ ಖಾಲಿ ಆದಾಗೆ ಬ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ. ಆದರೂ ಮಾಡೋಕ್ಕೆ ತುಂಬ ಬೇಜಾರಾಗುತ್ತೆ. ಆದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಹೊಳೆ ಮಾತ್ರ ನಿಂತರೂ ಕೂಡ ತುಂಬ ಸಖತ್ತಾಗಿರ್ತಿತ್ತು. ಆದರೆ ಈ ಸಲ ಹೊಳೆ ಇಲ್ಲ. ಯಾಕೋ ಅದು ಒಂದು ಸಮಸ್ಯೆ. ಚೈನ್ ಗೇಟ್ ಕಟ್ಟಾಗಿರೋದ್ರಿಂದ ತುಂಗಭದ್ರದಿಂದನೇ ನಮಗೆ ನೀರು ಬರೋದು. ಇಲ್ಲಿವರೆಗೂ ಇರ್ತಕ್ಕಂಥ ನೀರು ಇದೇನು ಕಾಣ್ತಾ ಇದೆಯಲ್ಲ, ಮೇಲೆ ದಿಬ್ಬಗಳು ಏನು ಕಾಣ್ತಾ ಇದ್ದಾವಲ್ಲ, ಆ ದಿಬ್ಬ ಎಲ್ಲ ತುಂಬಿ ಎಲ್ಲ ಮುಳುಗಿ ಎಷ್ಟೆತ್ರ ನೀರು ಬಂದಿತ್ತಪ್ಪ ಅಂತಂದರೆ ನೋಡೋಕ್ಕೆ 2 ಕಣ್ಣು ಕೂಡ ಸಾಲ್ತಾ ಇರಲಿಲ್ಲ. ನೇಚರ್ ಕೂಡ ಅಷ್ಟೇ ಚೆನ್ನಾಗಿತ್ತಿರಲಿ. ಹೊಳೆ 2 ವಾರದಿಂದ ಬಂದಂಥ ಹೊಳೆ 2 ದಿನದಲ್ಲಿ ಇಷ್ಟೆಲ್ಲ ಖಾಲಿ ಆಗೈತಪ್ಪ ಅಂತಂದರೆ ತುಂಬ ನೋವಾಗುತ್ತೆ. ಅದು ನೋಡೋಕ್ಕೆ ತುಂಬ ಅಂದರೆ ತುಂಬ ಆಗುತ್ತೆ. ಅಷ್ಟೆಲ್ಲ ರೈತರುಗಳ ಸುತ್ತಮುತ್ತಲೆಲ್ಲ ಗದ್ದೆಗಳು, ಎಲ್ಲ ಭತ್ತ, ಎಲ್ಲ ಮೆಕ್ಕೆಜೋಳ ಕೂಡ ಬೆಳೀತಾರೆ ಇಲ್ಲಿ. ಇದು ಸೈಡ್ಗೆ ಇದು ಕೂಲಿ ಕಾರ್ಮಿಕರ ಕೆಲಸ ಅಂತ ಮಾಡ್ತಿದ್ರು. ಆ ಕೂಲಿ ಕಾರ್ಮಿಕ ಕೆಲಸ ಮಾಡಿರೋದ್ರಿಂದ ಇಲ್ಲಿ ನೀರು ನಿಂತಿದೆ. ಅದನ್ನು ಕೂಡ ಇಲ್ಲೇನು ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿ ಕೂಲಿ ಕಾರ್ಮಿಕ ಉದ್ಯೋಗ ಖಾತ್ರಿ ಅಂತಂದೇಳಿ ಕೆಲಸ ಮಾಡ್ತಾರಲ್ಲ, ಅದಕ್ಕೋಸ್ಕರ ನೀರು ನಿಂತಿದೆ ಹೊರ್ತಿಲ್ಲಿ. ಇದು ಕೂಡ ಖಾಲಿ ಆಗ್ತಿತ್ತು. ಯಾಕಪ್ಪ ಅಲ್ಲೊಂದು ನಿಮಗೆ ಒಡ್ಡು ಅಂತ ಹೇಳ್ತಾರಲ್ಲ, ದಿಬ್ಬ ಕಾಣ್ತಾ ಇರ್ಬೋದು. ಆ ದಿಬ್ಬ ಒಡೆದು ನೀರು ಹೋಗೋದು ತಪ್ಸೋಕ್ಕೋಸ್ಕರ ಉದ್ಯೋಗ ಖಾತ್ರಿ ಕೆಲಸ ಮಾಡಿ ಎಲ್ಲ ಮಣ್ಣು ಹಾಕಿ ಇಲ್ಲಿ ಇಷ್ಟು ನೀರನ್ನು ಇಲ್ಲಿ ನಿಂದಿರಿಸಿದ್ದಾರೆ. ಇಲ್ಲೇನು ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಅದೇನು ದಿಬ್ಬ ಕಾಣ್ತಾ ಇದೆಯಲ್ಲ, ಆ ದಿಬ್ಬದಿಂದ ಇಷ್ಟೆಲ್ಲ ನೀರು ಹಿಂದಕ್ಕೆ ಹೋಗಿದ್ದು. ಅಲ್ಲಿಂದ ಆ ದಿಬ್ಬ ಏನು ನಿಮಗೆಲ್ಲ ಎಂಟಿ ಹೊಲ ಕಾಣ್ತಾ ಇದೆಯಲ್ಲ, ಎಲ್ಲ ಖಾಲಿ ಹೊಲ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಎಷ್ಟು ಕ್ಯೂಸೆಟ್ ನೀರು ಹೊರಗಡೆ ಹೋಗಿದೆಯೋ ಗೊತ್ತಿಲ್ಲ. ಬಟ್ ಇಷ್ಟೊಂದು ನೀರು ಹೊರಗಡೆ ಹೋಗಿದೆ. ಇದೇನೆಲ್ಲ ಕ್ಲೋಸ್ ಆಗಿತ್ತಿದ್ದು. ಇದೆಲ್ಲ ಎಂಟಿ ಖಾಲಿ ಆಗ್ಬಿಟ್ಟೈತಿ. ನೋಡೋಕ್ಕೆ ಆಗ್ತಿಲ್ಲ. ಇಲ್ಲಿ ಮಟ್ಟ ನಿಂತರೆ ಇದಿಷ್ಟೇನು ಇಲ್ಲಿ ರೋಡ್ ಕಾಣ್ತಾ ಇದೆಯಲ್ಲ ನಿಮಗೆ, ಇಲ್ಲಿ ಮಟ್ಟ ಬರೋಕ್ಕೆ ಆಗ್ತಿದ್ದಿಲ್ಲ. ಅಷ್ಟು ಬಂದ ಫುಲ್ ನೀರು ಇತ್ತಿಲ್ಲ. ಸುತ್ತಮುತ್ತಲೆಲ್ಲ ನೀರೇ ಇಲ್ಲಿ ಇದೆಲ್ಲ ಬಿಟ್ಟಿದ್ದಾರೆ. ಅಲ್ಲೆಲ್ಲ ದೇವರು ಎಲ್ಲ ಬಿಟ್ಟಿರಲ್ಲ, ಇಲ್ಲಿ ದಂಡೆ ಬಂದಿದ್ದಾವೆ. ಅಷ್ಟೆಲ್ಲ ನೀರು, ಎಷ್ಟು ಕ್ಯೂಸೆಟ್ ನೀರು ಹಿಂದಕ್ಕೆ ಹೋಗಿದೆಪ್ಪ ಅಂತಂದರೆ ಹೇಳೋಕ್ಕೆ ಆಗ್ತಿಲ್ಲ. ಆ ಕಡೆ ಫಸ್ಟ್ ಪಾರ್ಟ್ ಮಾಡಿದ್ನಲ್ಲ, ಅದು ಫಸ್ಟ್ ಪಾರ್ಟ್. ಇದು ಸೆಕೆಂಡ್ ಪಾರ್ಟ್ ಏನು ಅದು ಆ ಗಿಡ ಏನು ಕಾಣ್ತಿದೆಯಲ್ಲ ನಿಮಗೆ, ಆ ಗಿಡ ಕಾಣ್ತಿದೆ ಅಷ್ಟು, ಅದು ಕಾಲ್ಬಾಗ ಪೂರ್ತಿ ಮುಚ್ಕೊಂಡು ಹೋಗಿತ್ತು. ಅಷ್ಟು ನೀರು ಹಿಂದಕ್ಕೆ ಹೋಗಿದೆ. ಈಗ ಓಕೆ ಆಗಲ್ಲ. ತುಂಬ ಸ್ಯಾಡ್ ಆಗುತ್ತೆ.
ತೋರಿಸಿದ್ದೀನಿ. ಎಲ್ಲರೂ ಯಾವ ಊರಲ್ಲಿ ಹೊಳೆ ಮತ್ತು ಅವ್ರ ಊರಲ್ಲಿ ಯಾರು ಹಿಂದಕ್ಕೆ ಹೋಗಿದೆ, ಎಷ್ಟೊಂದು ನೀರಿಲ್ಲ ಅಂದರೆ ಎಷ್ಟು ಸಮಸ್ಯೆ ಆಗುತ್ತೆ, ಎಲ್ಲರೂ ಕಾಮೆಂಟ್ ಮಾಡಿರಿ. ಇಷ್ಟು ನನ್ನ ಕೈಲಾದಷ್ಟು ನಾನು ಒಂದು ಸಣ್ಣ ಬ್ಲಾಗ್ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದವ್ರಿಗೂ ಥ್ಯಾಂಕ್ ಯು, ಇಷ್ಟ ಆಗಲಿಲ್ಲ ಅಂದವ್ರಿಗೂ ಥ್ಯಾಂಕ್ ಯು. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ದೊಡಬಸಜ್ಜೇಶ್ವರ ಕಟ್ಟೆ ಅಂತ ಇದೆ. ಆ ಕಟ್ಟೆ ಹಿಂಭಾಗ ಇದೆಲ್ಲ ಗದ್ದೆ ಇದೆಲ್ಲ ಏನು ಕಾಣ್ತಾ ಇದೆಯಲ್ಲ, ಇಲ್ಲೆಲ್ಲ ಬೆಳೆ ಬೆಳೀತಾರೆ. ಇಲ್ಲಿ ಏನು ಸುತ್ತಲೂ ಇಲ್ಲಿ ನೀಟಿದೆಯಲ್ಲ, ಈ ದಾರಿ ಏನು ಕಾಣ್ತಾ ಇದೆ, ಈ ದಾರಿ ತುಂಬ ಎಲ್ಲ ಹೊಳೆ ತುಂಬಿಕೊಂಡಿತ್ತು. 2 ದಿನದ ಹಿಂದೆ ತುಂಬಿಕೊಂಡಿತ್ತು. 2 ದಿನಕ್ಕಿಂತ ಹಿಂದೆ ಏನು ಯೋಚನೆ ಮಾಡಿದೆ ಅಂತಂದರೆ, ಹೊಳೆ ತುಂಬಿರೋದನ್ನ ಬ್ಲಾಗ್ ಮಾಡ್ಬೇಕಂತ ಬಂದರೆ ಹೊಳೆ ಖಾಲಿಯಾಗಿದೆ. ಅದೇ ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಆದರೂ ಪರವಾಗಿಲ್ಲ, ಇದ್ರ ನೋಡೋಕ್ಕೆ ನನಗೆ 2 ಕಣ್ಣು ಸಾಲಲ್ಲಿ. ನೀನು ತುಂಬಿದ್ರೂ ಎಷ್ಟು ಚಂದ ಅಂತ ನಮಗೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅದರಲ್ಲಿ ಇಷ್ಟೆಲ್ಲ ನೀರು ಅಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಆ ದಂಡೆ ಹಿಂದ್ಗಡೆ ಏನೆಲ್ಲ ಕಾಣ್ತಾ ಇದೆಯಲ್ಲ, ಅದು ಇಷ್ಟು ನೀರೇ ಅದು. ಆ ನೀರು ತುಂಬಿರೋದೆಲ್ಲ ಹಿಂದಕ್ಕೆ ಹೋಯ್ತು. ಇದೇ ಗಿಡ, ಇಲ್ಲಿ ಏನು ಗಿಡ ಇತ್ತಲ್ಲ, ಒಂದು ಸ್ವಲ್ಪ ಕಾಣ್ತಿದ್ದು ಈಗ ಪೂರ್ತಿ ಕಾಣ್ತಾ ಇದೆ. ಅಷ್ಟು ನೀರು ಹೋಗಿ ರೈತರಿಗೆ ತುಂಬ ಕಷ್ಟ ಅಂತಂದು ಹೇಳ್ಬೋದು. ಆ ಬೋರ್ವೆಲ್ಗಳು ರಿಕವರಿ ಆಗಿಲ್ಲ ಹೊಲದಲ್ಲಿ. ಅದು ಹೊಳೆ ನಿಂತು ಆ ಬೋರ್ವೆಲ್ ರಿಕವರಿ ಆದಮೇಲೆ ಹೋದ್ರೆ ಒಂದು ಬೇಜಾರಾಗ್ತಿದ್ದಲ್ಲ. ಈಗ ರೈತರಿಗೂ ತುಂಬ ಬೇಜಾರು, ಎಷ್ಟೋ ಜನಕ್ಕೆ ಬೇಜಾರು. ಅವರು ಆ ಡ್ಯಾಮ್ ಯಾವತ್ತೂ ಆಗ್ಲಾರ್ದು ಆ ಥರ ಆಗಿದೆ. ಇರಲಿ, ಬದುಕು ಬಂದಂತೆ ಸ್ವೀಕರಿಸ್ಬೇಕಂತಾರಲ್ಲ, ಆ ಥರ ಮಾಡಬೇಕು. ಇಷ್ಟೆಲ್ಲ ತೋರ್ಸೋಕ್ಕೆ ನಾನು ತುಂಬ ಪ್ರಯತ್ನ ಮಾಡಿದ್ದೀನಿ. ಇನ್ನು ಬ್ಲಾಗ್ನ ಹೆಚ್ಚಿಗೆ ಮಾಡ್ತೀನಿ. ನನಗೆ ಕಂಟೆಂಟ್ ಸಿಕ್ಕಿದ್ದಿಲ್ಲ. ನಾನು ಹೊಳೆ ತುಂಬಿರೋದನ್ನ ಮಾಡ್ಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಇದು ಮಾಡ್ತಾಯಿದ್ದೀನಿ. ಇಲ್ಲಿಗೆ ಎಲ್ಲ ನೋಡಿದ್ದೀರ ಅನ್ಕೋತೀನಿ. ಈ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಇನ್ನು ಹೆಚ್ಚು ತೋರಿಸ್ತೀನಿ. ಅಲ್ಲೇನು ಕಾಣ್ತಾ ಇದೆಯಲ್ಲ ನಿಮ್ಗೆ, ಅಲ್ಲೇನು ಕಾಣ್ತಾ ಇದೆಯಲ್ಲ ಬಂಡೆ ರಂಗನಾಥ ಸ್ವಾಮಿ ಅಂತ ಗುಡ್ಡ. ಅದು ಪ್ರತಿ ವರ್ಷ ಕೂಡ ಜಾತ್ರೆ ನಡೆಯುತ್ತಲ್ಲ ಆ ಗುಡ್ಡದಲ್ಲಿ. ಆ ಗುಡ್ಡ ಹತ್ತಿ ಇದೆಲ್ಲ ಏನು ಸುತ್ತಲೂ ಇಲ್ಲೇನು ಕಾಣ್ತಾ ಇದೆಯಲ್ಲ, ನಮ್ಮೂರು ಈ ಹೊಳೆ ಏನು ಕಾಣ್ತಾ ಇದೆಯಲ್ಲ, ಆ ಗುಡ್ಡ ಹತ್ತಿ ನೋಡಿದ್ರೆ ಪ್ರತಿಯೊಂದು ವ್ಯೂ ಪಾಯಿಂಟ್ ಕೂಡ ಚೆನ್ನಾಗಿ ಕಾಣುತ್ತೆ. ಹೊಳೆ ತುಂಬಿಂದೆ ಆ ಬ್ಲಾಗ್ ಮಾಡ್ಬೇಕಂತ ಒಂದು ಕಂಟೆಂಟ್ ಇಟ್ಕೊಂಡಿದ್ದೆ. ಬಟ್ ನನಗೆ ಟೈಮ್ ಸಿಗದೇ ಇರೋ ಕಾರಣ ನಾನು ಇಷ್ಟೆಲ್ಲ ಮಾಡಿದ್ದೀನಿ. ಅಲ್ಲಿ ಒಂದು ವ್ಯೂ ಪಾಯಿಂಟ್, ಅಲ್ಲಿ ಸಖತ್, ಅಲ್ಲಿ ಗುಹೆಗಳು, ಅಲ್ಲಿ ಒಂದು ಪವಾಡಗಳು ಏನೇನೋ ಎಲ್ಲ ಅಲ್ಲಿ ತಿಳ್ಕೊಂಡು ನಾನೊಂದು ಬ್ಲಾಗ್ ಮಾಡ್ಬೇಕಂತ ಮಾಡಿದ್ದೀನಿ. ಅತಿ ಶೀಘ್ರದಲ್ಲಿ ನಾನು ಅಲ್ಲಿಗೆ ಒಂದು ಬ್ಲಾಗ್ ಮಾಡ್ತೀನಿ. ನಿಮ್ಮ ಸಪೋರ್ಟು ನನಗೆ ತುಂಬ ಪ್ರೋತ್ಸಾಹ ಹೀಗೆ ಇರಲಿ ಅಂತಂದು ಕೇಳ್ಕೊತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಇಲ್ಲಿಗೆ ಈ ಬ್ಲಾಗ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ.